ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಶ್ರೀ ಹೋಮ್ ಫ್ಲೇವರ್ಸ್ ಕಿಚನ್. ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡೋಣ. ಇವತ್ತು ಟೇಸ್ಟಿಯಾಗಿ, ಸಿಂಪಲ್ಲಾಗಿ, ಹೆಲ್ದಿಯಾಗಿ, ಕ್ವಿಕ್ಕಾಗಿ ಯಾವ ರೀತಿ ರಸಮ್ನ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ಅದಕ್ಕೆ ಯಾವ ರೀತಿ ಮಾಡೋದು ಅಂತ, ಏನೇನು ಇಂಗ್ರೀಡಿಯೆಂಟ್ಸ್ ಅಂತ ನೋಡೋಣ. ಮೊದಲಿಗೆ ನಾನೊಂದು ಸಣ್ಣ ಗೋಲಿ ಸೈಜ್ ಆಗುವಷ್ಟು ಹುಣಸೆ ಹಣ್ಣು ತೊಗೊಂಡು ಅದನ್ನು ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. 3 ನಾನು ನಾಟಿ ಟೊಮೊಟೊನ ತೊಗೊಳ್ತಾ ಇದ್ದೀನಿ. ಟೊಮೊಟೊ ಒಂದೊಂದು ಸರಿ ಮೇಲ್ ನೋಡೋದಕ್ಕೆ ಚೆನ್ನಾಗಿರುತ್ತೆ, ಆದರೆ ಒಳಗಡೆ ಎಲ್ಲ ಹುಳ ಬಂದಿರುತ್ತೆ. ಸೊ ಹಾಗಾಗಿ ಇದನ್ನೆಲ್ಲ ಕಟ್ ಮಾಡಿ ನೋಡಿಕೊಂಡು ಸೇರಿಸ್ಕೊಳ್ಳಿ. ನಾನಿಲ್ಲಿ 3 ನಾಟಿ ಟೊಮೊಟೊ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಹುಣ್ಸೆಹಣ್ಣು ತೊಗೊಂಡಿದ್ದೀನಿ. ಎರಡು ಬ್ಯಾಡಗೆ ಮೆಣಸಿನ್ಕಾಯಿನ ತೊಗೊಂಡು ಸ್ಟವ್ ಮೇಲೆ ಇದನ್ನು ಒಂದು ಕುದಿ ಬರೋ ತನಕ ನೀಟಾಗಿ ಕುದಿಯೋಕ್ಕೆ ಬಿಡ್ತೀನಿ. ನೋಡಿ, ಈ ಥರ ಕುದಿ ಬರಬೇಕು ನೀಟಾಗೆ. ಈ ರೀತಿ ಕುದಿ ಬಂದಮೇಲೆ ಅದನ್ನು ನಾನು ಒಂದು ಸಪ್ರೇಟ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಬರೀ ಟೊಮೊಟೊ ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿನ ಮಾತ್ರ ತೊಗೊಳ್ತಾ ಇದ್ದೀನಿ. ಹುಣಸೆಹಣ್ಣು ಮತ್ತು ಅದ್ರ ನೀರನ್ನ ಹಾಗೆ ಇಟ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಈ ರೀತಿಯಾಗಿ ಟ್ರಾನ್ಸ್ಫರ್ ಆದಮೇಲೆ ಇದನ್ನು ಸ್ವಲ್ಪ ಕೂಲ್ ಡೌನ್ ಆಗೋಕ್ಕೆ ಬಿಡ್ತೀನಿ. ಇದು ಕೂಲ್ ಡೌನ್ ಆಗಲಿ. ಹುಣಸೆ ಹಣ್ಣು ಮತ್ತು ಅದರದ್ದು ನೀರು ಮಾತ್ರ ಅದೇ ಪಾತ್ರೆಯಲ್ಲೇ ಬಿಡ್ತೀನಿ ಕೂಲ್ ಡೌನ್ ಆಗೋದಕ್ಕೆ. ಟೊಮೊಟೊ, ಬ್ಯಾಡಗೆ ಮೆಣಸಿನ್ಕಾಯಿ ಒಂದು ಬೌಲಲ್ಲಿ, ಹಾಗೆ ನಾವು ಬೇಯಿಸ್ಕೊಂಡಿರೋಂತಹ ಪಾತ್ರೆಯಲ್ಲೇ ಅದ್ರ ನೀರನ್ನು ಬಿಡ್ತೀನಿ. ಅದೆಲ್ಲ ಕೂಲ್ ಡೌನ್ ಆಗೋಷ್ಟರಲ್ಲೇ ಒಂದು ಮಿಕ್ಸಿ ಜಾರ್ಗೆ ಒಂದು 10ರಿಂದ 12 ಬೆಳ್ಳುಳ್ಳಿ, 1 ಟೇಬಲ್ ಸ್ಪೂನ್ ಆಗೋಷ್ಟು ಮೆಣಸು, 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವನನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ನೀರೇನು ಸೇರಿಸ್ತೀರ ಸ್ವಲ್ಪ ತರ್ತರಿಯಾಗಿ ಇದನ್ನು ರುಬ್ಕೊಂಡು ಬರೋಣ. ನೋಡಿ, ಈ ರೀತಿಯಾಗಿ ರುಬ್ಬಿರಬೇಕು. ಇದು ಪರ್ಫೆಕ್ಟಾಗಿ ಆಗಿದೆ. ಇದಕ್ಕೆ ಈಗ ನಾವೇನು ಕೂಲ್ ಡೌನ್ ಆಗೋಕ್ಕೆ ಬಿಟ್ಟಿದ್ವೋ ಟೊಮೊಟೊ ಹಾಗೆ ಬ್ಯಾಡಗೆ ಮೆಣಸಿನ್ಕಾಯಿನ, ಈ ಸಮಯದಲ್ಲಿ ಇದನ್ನು ಸೇರಿಸ್ಕೊಳ್ಳೋಣ. ನಾನಿಲ್ಲಿ ಟೊಮೊಟೊ ಸಿಪ್ಪೆ ಆ ಥರ ಏನೂ ತಗೊಳ್ತಾ ಇಲ್ಲ. ನಾನು ಟೊಮೊಟೊ ಸಿಪ್ಪೆ ಸಮೇತನೇ ನಾನು ಇದಕ್ಕೆ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಇದನ್ನು ಜಸ್ಟು ಜಾಸ್ತಿ ಪೇಸ್ಟ್ ಥರ ಏನು ರುಬ್ಬೋದು ಬೇಡ. ಟೊಮೊಟೊ ಎಲ್ಲ ನುಣ್ಣಗಾದರೆ ಸಾಕು. ನೋಡಿ, ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಇದಕ್ಕೀಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಹ ಈಗ ಸೇರಿಸ್ಕೊಂಡು ಜಸ್ಟ್ ಆಫ್ ಆ್ಯಂಡ್ ಆನ್ ಮಾಡ್ಕೊಂಡು ಬರ್ತೀನಿ ಅಷ್ಟೇ. ಜಾಸ್ತಿ ಗ್ರೈಂಡ್ ಮಾಡೋಕ್ಕೆ ಹೋಗೋದಿಲ್ಲ. ಸೊ ಇದು ಆಫ್ ಆ್ಯಂಡ್ ಆನ್ ಆಗಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ, ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಲಿ ಟೊಮೊಟೊ ಹಾಗೂ ಜೀರಿಗೆ, ಮೆಣಸು, ಬೆಳ್ಳುಳ್ಳಿ ಇದೆಲ್ಲ ಹಾಕಿದ್ವಲ್ಲ, ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಲಿ ಗ್ರೈಂಡ್ ಆಗಿದೆ. ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಡ್ತಾ ಇದ್ದೀನಿ ರಸಮ್ ಒಗ್ಗರಣೆ ಮಾಡೋದಕ್ಕೆ ಅಂತ. ಪಾತ್ರೆನ ಸ್ವಲ್ಪ ಕಾಯಕ್ಕೆ ಬಿಟ್ಟಿದ್ದೀನಿ. ಪಾತ್ರೆ ಸ್ವಲ್ಪ ಕಾಯ್ದ ನಂತರ ಒಗ್ಗರಣೆಗೆ ಬೇಕಾಗಿರೋ ಅಷ್ಟು ಎಣ್ಣೆನೂ ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಎಣ್ಣೆ ಸೇರಿಸಾದ್ಮೇಲೆ ಎಣ್ಣೆನ ಸ್ವಲ್ಪ ಕಾಯೋದಕ್ಕೆ ಬಿಡ್ತೀನಿ. ಎಣ್ಣೆ ಕಾಯ್ದ ನಂತರ ಸ್ವಲ್ಪ ಒಗ್ಗರಣೆಗೆ ಆಗೋಷ್ಟು ಸಾಸಿವೆನೂ ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿದ್ಮೇಲೆ ಅದಕ್ಕೆ 1-2-3 ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೆ ನಾನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. 3 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೆ. ಹಸಿಮೆಣ್ಸಿನ್ಕಾಯಿನೂ ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಆಗೋಷ್ಟು ಕರಿಬೇವು ಸೊಪ್ಪನ್ನ ತೊಗೊಂಡು ಈ ರೀತಿಯಾಗಿ ಎಣ್ಣೆಯಲ್ಲಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಎಣ್ಣೆಯಲ್ಲಿ ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಫ್ರೈ ಮಾಡಾದಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ವೋ ಮಸಾಲ, ಟೊಮೊಟೊ ರಸಮ್ಗೆ ಮಸಾಲ ರುಬ್ಬಿದ್ವಲ್ಲ, ಅದನ್ನು ಇವಾಗ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡಿದ್ದಾದಮೇಲೆ ನೀಟಾಗಿ ನಾವು ಒಗ್ಗರಣೆ ಮಾಡಿರೋ ಇಂಗ್ರೀಡಿಯೆಂಟ್ಸ್ ಜೊತೆ ಅದೆಲ್ಲ ಮಿಕ್ಸ್ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬರೋಣ. ಈ ರೀತಿಯಾಗಿ ಮಿಕ್ಸ್ ಆದಮೇಲೆ ನಾವು ಈಗಾಗಲೇ ಹುಣಸೆಹಣ್ಣು ಮತ್ತು ಟೊಮೊಟೊ ಬೆಂದಿರೋ ನೀರನ್ನು ಸಪ್ರೇಟಾಗಿ ಕೂಲ್ ಡೌನ್ ಆಗೋಕ್ಕೆ ಬಿಟ್ಟಿದ್ವಲ್ಲ, ಈಗ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಆ ನೀರು ನಾನು ಸೇರಿಸ್ಕೊಂಡು ಈಗ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾವು ಕಂಪ್ಲೀಟಾಗಿ ಏನು ನೀರು ತೊಗೊಂಡಿದ್ವೋ ಆ ನೀರನ್ನು ಅಷ್ಟೂ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಆ ನೀರೆಲ್ಲ ಹಾಕಾದ್ಮೇಲೆ ನಾನು ಕನ್ಸಿಸ್ಟೆನ್ಸಿ ನೋಡ್ತೀನಿ ರಸಮ್ಗೆ, ಇನ್ನೂ ನೀರು ಹಾಕಬೇಕಾಗುತ್ತಾ ಇಲ್ಲ ಅಷ್ಟೇ ಸಾಕಾಗುತ್ತಾ ಅಂತ. ಈ ರೀತಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಕನ್ಸಿಸ್ಟೆನ್ಸಿ ನೋಡೋಣ. ನನಗಿನ್ನೂ ಸ್ವಲ್ಪ ನೀರು ಬೇಕು ಅನ್ನಿಸ್ತಾ ಇದೆ ಈ ಟೈಮಲ್ಲಿ. ನಾನು ಇದಕ್ಕೀಗ 1 ಗ್ಲಾಸ್ ಆಗೋಷ್ಟು ನೀರನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನೀರೆಲ್ಲ ಸೇರಿಸಾದ್ಮೇಲೆ ಎಲ್ಲ ಮಿಕ್ಸ್ ಮಾಡಿ ಅದಕ್ಕೆ ರುಚಿಗೆ ತಕ್ಕಷ್ಟು ಈಗ ಉಪ್ಪು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು ಸೇರಿಸಾದ ನಂತರ ನಾನಿಲ್ಲಿ ಅರಿಶಿನ ಪುಡಿ ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಹಿಂಗೇನು ಸೇರಿಸ್ಕೊಳ್ತಾ ಇಲ್ಲ ರಸಮ್ಗೆ. ನಿಮಗೆ ಬೇಕಾದರೆ ನೀವು ಹಿಂಗು ಸೇರಿಸ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಈ ರೀತಿ ರಸಮ್ಮು ನೀವು ಮನೇಲೇ ಟ್ರೈ ಮಾಡಿ. ಎಲ್ಲರೂ ಇಷ್ಟಪಟ್ಟು ಕೇಳಿ ಈ ರಸಮ್ನ ವಾರದಲ್ಲಿ 2-3 ಸರಿ ಮಾಡಿಸ್ಕೊಂಡು ತಿಂತಾರೆ. ಅರಿಶಿನ ಹಾಗೂ ಉಪ್ಪೆಲ್ಲ ಹಾಕಾದ್ಮೇಲೆ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿ ಸ್ವಲ್ಪ ಲೈಟಾಗೆ ನೊರೆ ಬರುತ್ತಾ ಇದೆ ಅನ್ಬೇಕಾದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ನಾನಿಲ್ಲಿ ಸೇರಿಸ್ಕೊಂಡು ಮತ್ತೆ ಎಲ್ಲ ನೀಟಾಗೆ ಮಿಕ್ಸ್ ಮಾಡ್ಕೊಂಡು ಬರ್ತೀನಿ. ಈ ರೀತಿಯಾಗಿ ಮಿಕ್ಸ್ ಆದಮೇಲೆ ಅದನ್ನು ಲೋ ಫ್ಲೇಮಲ್ಲೇನೆ
ಅದು ಸೈಡಲ್ಲಿ ಫುಲ್ಲು ನೊರೆ ಕಟ್ಟೋ ಥರ ಅಷ್ಟೇ ನಾನು ಬೇಯಿಸ್ಕೊಳ್ತೀನಿ. ಇದು ಕುದಿಸೋದಿಲ್ಲ, ಏನೂ ಇಲ್ಲ. ಈ ರೀತಿಯಾದ ರಸಮ್ಮು ನೀವು ಮನೆಯಲ್ಲೇ ಮಾಡಿ. ಈಗ ನೊರೆ ಬಂದಿದೆ ನೋಡಿ, ಇಷ್ಟು ಬಂದರೆ ಸಾಕು. ಈಗ ನಾನು ಸ್ಟವ್ನ ಆಫ್ ಮಾಡ್ತೀನಿ. ಸೂಪರಾದ ಟೇಸ್ಟಿಯಾದ ಸಿಂಪಲ್ಲಾದ ಹೆಲ್ದಿ ರೆಸಿಪಿ. ನೀವು ಕೂಡ ಮನೇಲಿ ರೆಸಿಪಿನ ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದೇ ಥರ ಹೆಲ್ದಿ ಹಾಗೂ ಟೇಸ್ಟಿ ಸಿಂಪಲ್ ರೆಸಿಪಿಗೋಸ್ಕರ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.